Hi everyone, I am Manjunatha SV, Assistant Professor in Department of Commerce, Sri Vivekananda Degree College, Chintamani. It is a fifth video on GST Acts chapter. I'll start this video with a few definitions which comes under GST Acts. Under that first definition is place of supply. So place of supply andre tilitavana. The two important factors are essential for determining types of taxes based on the place of supply. ನೋಡಿ ಇಲ್ಲಿ ಟೈಪ್ಸ್ ಆಫ್ ಟ್ಯಾಕ್ಸಸ್ ನ ಡಿಟರ್ಮೈನ್ ಮಾಡೋದಕ್ಕೆ ಪ್ಲೇಸ್ ಆಫ್ ಸಪ್ಲೈ ಅಂತ ಹೇಳಿದ್ರೆ ಟೂ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗಿದೆ. ಯಾವ್ಯಾವುದು? ಅಂಡರ್ ದಟ್ ಫಸ್ಟ್ ಒನ್ ಲೊಕೇಶನ್ ಆಫ್ ಸಪ್ಲೈಯರ್. ಫಸ್ಟ್ ಒನ್ ಲೊಕೇಶನ್ ಆಫ್ ಸಪ್ಲೈಯರ್. ಸೆಕೆಂಡ್ ಒನ್ ಈಸ್ ಪ್ಲೇಸ್ ಆಫ್ ಸಪ್ಲೈ. ಲೊಕೇಶನ್ ಆಫ್ ಸಪ್ಲೈಯರ್ ಅಂದ್ರೆ ಏನು? ಇಟ್ ಈಸ್ ಎ ರಿಜಿಸ್ಟರ್ಡ್ ಪ್ಲೇಸ್ ಆಫ್ ದ ಬಿಸ್ನೆಸ್ ಆಫ್ ದ ಸಪ್ಲೈಯರ್. ಯಾರು ಗೂಡ್ಸ್ ನ ಇರ್ಬೋದು ಅಥವಾ ಸರ್ವಿಸಸ್ ಇರ್ಬೋದು ಸಪ್ಲೈ ಮಾಡ್ತಾರೋ ಅಂತ ಪ್ಲೇಸಸ್ ನಾವೇನಂತ ಕರಿತೀವಿ? ಲೊಕೇಶನ್ ಆಫ್ ದ ಸಪ್ಲೈಯರ್ ಅಂತ ಕರಿತೀವಿ. ದೆನ್ ಪ್ಲೇಸ್ ಆಫ್ ಸಪ್ಲೈ ಅಂದ್ರೆ ಏನು? ಇಟ್ ಈಸ್ ದ ರಿಜಿಸ್ಟರ್ಡ್ ಪ್ಲೇಸ್ ಆಫ್ ದ ಬಿಸ್ನೆಸ್ ಆಫ್ ದ ರಿಸಿಪಿಯೆಂಟ್. ಯಾರು ಗೂಡ್ಸ್ ನ ಇರ್ಬೋದು ಸರ್ವಿಸಸ್ ಇರ್ಬೋದು ರಿಸೀವ್ ಮಾಡ್ತಾರೋ ಅಂತ ಬಿಸ್ನೆಸ್ ನ ರಿಜಿಸ್ಟರ್ಡ್ ಪ್ಲೇಸ್ ನಾವೇಂತ ಕರಿತೀವಿ? ಪ್ಲೇಸ್ ಆಫ್ ಸಪ್ಲೈ ಅಂತ ಕರಿತೀವಿ. ಸೊ ನೀವು ಪ್ಲೇಸ್ ಆಫ್ ಸಪ್ಲೈ ನ ಮೀನಿಂಗ್ ನ ಕೇಳಿದಾಗ ಅಥವಾ ಡೆಫಿನೇಷನ್ ನ ಕೇಳಿದಾಗ ನೀವು ಇವೆರಡೂ ಸಹ ಬರೀಬೇಕಾಗಿರುತ್ತೆ. ನೆಕ್ಸ್ಟ್ ಡೆಫಿನೇಷನ್ ಲೊಕೇಶನ್ ಆಫ್ ದ ಸಪ್ಲೈಯರ್ ಆಫ್ ಸರ್ವಿಸಸ್. ನೋಡಿ ಸಪ್ಲೈಯರ್ ಆಫ್ ಸರ್ವಿಸಸ್ ಯಾರಿದ್ದಾರೆ ಅವರ ಲೊಕೇಶನ್ ಯಾವುದು ಅಂತ ಹೇಳಿದ್ರೆ ಇಲ್ಲಿ ತಿಳಿತಾ ಹೋಗೋಣ. Section 2 subsection 71 of Central Goods and Service Tax Act 2017. Location of the supplier of services means where a supply is made from a place of business for which the registration has been obtained. The location of such place of the business is treated as a location of the supplier of services. ಯಾವ ಬಿಸ್ನೆಸ್ ಸರ್ವಿಸಸ್ ನ ಸಪ್ಲೈ ಮಾಡುತ್ತೋ ಆ ಬಿಸ್ನೆಸ್ ನ ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಪ್ಲೇಸಸ್ ನ ನಾವು ಲೊಕೇಶನ್ ಆಫ್ ದ ಸಪ್ಲೈಯರ್ ಆಫ್ ಸರ್ವಿಸಸ್ ಅಂತ ಕರಿತೀವಿ. ಸೆಕೆಂಡ್, ವೇರ್ ಎ ಸಪ್ಲೈ ಇಸ್ ಮೇಡ್ ಫ್ರಮ್ ಎ ಪ್ಲೇಸ್ ಅದರ್ ದಾನ್ ದ ಪ್ಲೇಸ್ ಆಫ್ ಬಿಸ್ನೆಸ್ ಫಾರ್ ವಿಚ್ ದ ರಿಜಿಸ್ಟ್ರೇಷನ್ ಹ್ಯಾಸ್ ಬೀನ್ obtained within a bracket a fixed establishment elsewhere. The location of such fixed establishment is also called as a location of the supplier of services. ನೋಡಿ ಇಲ್ಲೂ ಸಹ ಸಪ್ಲೈ ನಡೀತಿದೆ ಆದ್ರೆ ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಬಿಸ್ನೆಸ್ ಪ್ಲೇಸ್ ಇಂದ ಆಗ್ತಿಲ್ಲ, ಅದೇ ಬಿಸ್ನೆಸ್ ನ ಫಿಕ್ಸ್ಡ್ ಎಸ್ಟಾಬ್ಲಿಷ್ಮೆಂಟ್ ಇಂದ ಸಪ್ಲೈ ಆಗ್ತಿದೆ. ಹಾಗಾದ್ರೆ ಈ ರೀತಿ ಇರ್ತಕ್ಕಂಥ ಫಿಕ್ಸ್ಡ್ ಎಸ್ಟಾಬ್ಲಿಷ್ಮೆಂಟ್ ಸಹ ಲೊಕೇಶನ್ ಆಫ್ ದ ಸಪ್ಲೈಯರ್ ಆಫ್ ಸರ್ವಿಸಸ್ ಆಗಿರುತ್ತೆ. ನೆಕ್ಸ್ಟ್, ವೇರ್ ಎ ಸಪ್ಲೈ ಇಸ್ ಮೇಡ್ ಫ್ರಮ್ ಮೋರ್ ದ್ಯಾನ್ ಒನ್ ಎಸ್ಟಾಬ್ಲಿಷ್ಮೆಂಟ್, whether the place of business or a fixed establishment. The location of the establishment most directly concerned with the provision of the supply. ನೋಡಿ ಇಲ್ಲಿ ಬಿಸ್ನೆಸ್ ನ ರಿಜಿಸ್ಟರ್ಡ್ ಪ್ಲೇಸ್ ಇಂದನೂ ಸಪ್ಲೈ ಮಾಡ್ತಾರೆ ಮತ್ತೆ ಎಸ್ಟಾಬ್ಲಿಷ್ಮೆಂಟ್ ಇಂದನೂ ಸಹ ಸಪ್ಲೈ ಮಾಡ್ತಾರೆ. ಹಾಗಾದ್ರೆ ಇವೆರಡರಲ್ಲಿ ಯಾವುದನ್ನ ನಾವು ಕನ್ಸಿಡರ್ ಮಾಡಬೇಕು ಅಂದ್ರೆ ಈಗ ಪ್ರೆಸೆಂಟ್ ಆಗಿರ್ತಕ್ಕಂಥ ಸಪ್ಲೈ ಯಾವುದರಿಂದ ಸಪ್ಲೈ ಆಗಿರುತ್ತೋ ಅದನ್ನ ನಾವೇನಂತ ಕರಿಬೇಕು? ಲೊಕೇಶನ್ ಆಫ್ ದ ಸಪ್ಲೈಯರ್ ಆಫ್ ಸರ್ವಿಸಸ್ ಅಂತ ಕರಿಬೇಕು. ಅದು ಫಿಕ್ಸ್ಡ್ ಎಸ್ಟಾಬ್ಲಿಷ್ಮೆಂಟ್ ಇಂದ ಸಪ್ಲೈ ಆಗಿದೆ ಅಂತ ಹೇಳಿದ್ರೆ ಫಿಕ್ಸ್ಡ್ ಎಸ್ಟಾಬ್ಲಿಷ್ಮೆಂಟ್ ನ ಇಲ್ಲಿ ಲೊಕೇಶನ್ ಆಫ್ ಸಪ್ಲೈಯರ್ ಆಫ್ ಸರ್ವಿಸಸ್ ಅಂತ ಕರಿತೀವಿ. ಅದರ ಬದಲಿಗೆ ರಿಜಿಸ್ಟರ್ಡ್ ಪ್ಲೇಸ್ ಇಂದ ಏನಾದರೂ ಸಪ್ಲೈ ಆಗಿದ್ರೆ ಆ ರಿಜಿಸ್ಟರ್ಡ್ ಪ್ಲೇಸ್ ನ ನಾವೇನಂತ ಕರಿತೀವಿ? ಲೊಕೇಶನ್ ಆಫ್ ಸಪ್ಲೈಯರ್ ಆಫ್ ದ ಸರ್ವಿಸಸ್ ಅಂತ ಕರಿತೀವಿ. ಇನ್ ದ ಆಬ್ಸೆನ್ಸ್ ಆಫ್ ಸಚ್ ಪ್ಲೇಸಸ್ ಅಂದ್ರೆ ಈ ಮೂರು ಸಹ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ, ಇವ್ಯಾವುದೂ ಸಹ ಇಲ್ಲ ಅಂತ ಹೇಳಿದಾಗ ದ ಲೊಕೇಶನ್ ಆಫ್ ಯೂಶುವಲ್ ಪ್ಲೇಸ್ ಆಫ್ ರೆಸಿಡೆನ್ಸ್ ಆಫ್ ದ ಸಪ್ಲೈಯರ್, ರೆಸಿಡೆನ್ಷಿಯಲ್ ಪ್ಲೇಸ್ ಆಫ್ ದ ಸಪ್ಲೈಯರ್ ನ ನಾವು ಲೊಕೇಶನ್ ಆಫ್ ದ ಸಪ್ಲೈಯರ್ ಆಫ್ ಸರ್ವಿಸಸ್ ಅಂತ ಕರಿಬಹುದು. ಯಾವಾಗ ಅಂತ ಹೇಳಿದ್ರೆ ಈ ಮೂರು ಪಾಯಿಂಟ್ಸ್ ಇಲ್ಲದೆ ಇದ್ದಾಗ. ನೋಡಿ, ಇನ್ ದ ಆಬ್ಸೆನ್ಸ್ ಆಫ್ ಸಚ್ ಪ್ಲೇಸಸ್, ಈ ರೀತಿ ಪ್ಲೇಸಸ್ ಇಲ್ಲದೆ ಇದ್ದಾಗ ರೆಸಿಡೆನ್ಷಿಯಲ್ ಪ್ಲೇಸ್ ಆಫ್ ದ ಸಪ್ಲೈಯರ್ ನ ನಾವೇನಂತ ಕರಿಬಹುದು? ಲೊಕೇಶನ್ ಆಫ್ ದ ಸಪ್ಲೈಯರ್ ಆಫ್ ಸರ್ವಿಸಸ್ ಅಂತ ಕರಿಬಹುದು. ಇದನ್ನ ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಳೋದಕ್ಕೋಸ್ಕರ ಒಂದು ಇಮೇಜ್ ಕೊಟ್ಟಿದ್ದೀನಿ, ಅದನ್ನ ನೋಡಿ. ಈಗ ನೋಡಿ ಇಲ್ಲಿ ಲೊಕೇಶನ್ ಆಫ್ ಸಪ್ಲೈಯರ್ ಆಫ್ ಸರ್ವಿಸಸ್ ಅಂತ ಕರಿಬೇಕು ಅಂತ ಹೇಳಿದ್ರೆ ಸಪ್ಲೈ ಅನ್ನೋದು ಆಗಿರ್ಬೇಕು. ನೋಡಿ, ಸಪ್ಲೈ ಮೇಡ್ ಫ್ರಮ್, ಸಪ್ಲೈ ಎಲ್ಲಿಂದ ಆಗಿರ್ಬೇಕು? ಪ್ಲೇಸ್ ಆಫ್ ಬಿಸ್ನೆಸ್ ಫಾರ್ which the registration is obtained. ಒಂದು ರಿಜಿಸ್ಟರ್ ಆಗಿರ್ತಕ್ಕಂಥ ಪ್ಲೇಸ್ ಇಂದ ಸಪ್ಲೈ ಅನ್ನೋದು ನಡೆದಿದ್ರೆ ಆ ತರ
ಪ್ಲೇಸಸ್ ನಾವೇನಂತ ಕರಿತೀವಿ ಲೊಕೇಶನ್ ಆಫ್ ಸಪ್ಲೈಯರ್ ಆಫ್ ಸರ್ವಿಸಸ್ ಅಂತ ಕರಿತೀವಿ. ಅಥವಾ ಸಪ್ಲೈ ಮೇಡ್ ಫ್ರಮ್ ಫಿಕ್ಸ್ಡ್ ಎಸ್ಟಾಬ್ಲಿಷ್ಮೆಂಟ್ ಎಲ್ಸ್ವೇರ್, ರಿಜಿಸ್ಟರ್ಡ್ ಪ್ಲೇಸ್ ಇಂದ ಆಗಿಲ್ಲ, ಹಾಗಾದ್ರೆ ಇಲ್ಲಿ ಫಿಕ್ಸ್ಡ್ ಎಸ್ಟಾಬ್ಲಿಷ್ಮೆಂಟ್ ಇಂದ ಆಗಿದೆ, ಹಾಗಾದ್ರೆ ಅದನ್ನು ಸಹ ಅಂತ ಫಿಕ್ಸ್ಡ್ ಎಸ್ಟಾಬ್ಲಿಷ್ಮೆಂಟ್ ಸಹ ನಾವು ಲೊಕೇಶನ್ ಆಫ್ ಸಪ್ಲೈಯರ್ ಆಫ್ ಸರ್ವಿಸಸ್ ಅಂತ ಕರಿತೀವಿ. ಮೋರ್ ದ್ಯಾನ್ ಒನ್ ಎಸ್ಟಾಬ್ಲಿಷ್ಮೆಂಟ್, ವೆದರ್ ಪ್ಲೇಸ್ ಆಫ್ ಬಿಸ್ನೆಸ್ ಆರ್ ಫಿಕ್ಸ್ಡ್ ಎಸ್ಟಾಬ್ಲಿಷ್ಮೆಂಟ್, ಅಂದ್ರೆ ಫಿಕ್ಸ್ಡ್ ಎಸ್ಟಾಬ್ಲಿಷ್ಮೆಂಟ್ ಇಂದನೂ ಸಪ್ಲೈ ಮಾಡ್ತಿದ್ದಾರೆ, ದೆನ್ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಪ್ಲೇಸ್ ಇಂದನೂ ಸಹ ಸಪ್ಲೈ ಮಾಡ್ತಿದ್ದಾರೆ. ಹಾಗಾದ್ರೆ ಇವೆರಡರಲ್ಲಿ ಯಾವ್ದು ಸಪ್ಲೈಯರ್ ಆಫ್ ದ ಪ್ಲೇಸ್ ಅಂತ ಕರಿಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಅವರಿಗೆ ಸಪ್ಲೈ ಆಗಿರುತ್ತೋ, ಅಂದ್ರೆ ವೆದರ್ ಇಟ್ ಮೇ ಬಿ ಎಸ್ಟಾಬ್ಲಿಷ್ಮೆಂಟ್ ಆರ್ ಇಟ್ ಮೇ ಬಿ ರಿಜಿಸ್ಟರ್ಡ್ ಪ್ಲೇಸ್. ನಾವೀಗ ಮಾಡಿರ್ತಕ್ಕಂಥ ಸಪ್ಲೈಗೆ ಯಾವುದು ಡೈರೆಕ್ಟ್ ಆಗಿ ರಿಲೇಟಿವ್ ಆಗಿರುತ್ತೋ ಅದನ್ನ ನಾವು ಇಲ್ಲಿ ಪ್ಲೇಸ್ ಆಫ್ ಅಥವಾ ಲೊಕೇಶನ್ ಆಫ್ ಸಪ್ಲೈಯರ್ ಆಫ್ ಸರ್ವಿಸಸ್ ಅಂತ ಕರಿಬೇಕಾಗತ್ತೆ. ಇನ್ ದ ಆಬ್ಸೆನ್ಸ್ ಆಫ್ ಸಚ್ ಪ್ಲೇಸಸ್, ನೋಡಿ ಈ ರೀತಿ ಪ್ಲೇಸಸ್ ಇಲ್ಲ ಅಂತ ಕರೆದಾಗ ಆಗ ನೀವೇನ್ ಮಾಡ್ಬೋದು, ಯೂಶುವಲ್ ಪ್ಲೇಸ್ ಆಫ್ ರೆಸಿಡೆನ್ಸ್ ಆಫ್ ದ ಸಪ್ಲೈಯರ್ ನ ರೆಸಿಡೆನ್ಷಿಯಲ್ ಪ್ಲೇಸಸ್ ನೀವು ಲೊಕೇಶನ್ ಆಫ್ ಸಪ್ಲೈಯರ್ ಆಫ್ ಸರ್ವಿಸ್ ಅಂತ ಕರಿಬಹುದು. ಬಟ್ ಯಾವಾಗ ಅಂತ ಹೇಳಿದ್ರೆ ಈ ಮೂರು ಪ್ಲೇಸಸ್ ಬಿಸ್ನೆಸ್ ಇಲ್ಲದೆ ಇದ್ದಾಗ. ಸೊ ಇಟ್ ಈಸ್ ಅ ಡೆಫಿನೇಷನ್ ಫಾರ್ ಲೊಕೇಶನ್ ಆಫ್ ಸಪ್ಲೈಯರ್ ಆಫ್ ಸರ್ವಿಸಸ್. ನೆಕ್ಸ್ಟ್ ಡೆಫಿನೇಷನ್ ಈಸ್ ಲೊಕೇಶನ್ ಆಫ್ ದ ರಿಸಿಪಿಯಂಟ್ ಆಫ್ ಸರ್ವಿಸಸ್. ಸರ್ವಿಸಸ್ ನ ರಿಸೀವ್ ಮಾಡ್ತಕ್ಕಂಥ ಪರ್ಸನ್ ನ ಲೊಕೇಶನ್ ಯಾವುದು ಅಂತ ಕೇಳಿದ್ದಾರೆ. Section 2 subsection 20 of CGST Act 2017, the location of the recipient of services means where a supply is received at a place of business for which the registration has been obtained, the location of such business place. ಸಪ್ಲೈಯರ್ ಆಫ್ ಸರ್ವಿಸಸ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ, ಅದೇ ರೀತಿ ಇಲ್ಲಿ ರಿಸಿಪಿಯಂಟ್ ಇದೆ. ಹಾಗೆ ನಾವು ಸಪ್ಲೈ ಮೇಡ್ ಅಂತ ನೋಡಿದ್ವಿ, ಇಲ್ಲಿ ಸಪ್ಲೈ ರಿಸೀವ್ಡ್ ಅಟ್, ರಿಮೈನಿಂಗ್ ಎಲ್ಲ ಸೇಮ್ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಸೊ ಸಪ್ಲೈ ಎಲ್ಲಿ ರಿಸೀವ್ ಆಗಿರ್ಬೇಕು ಅಂದ್ರೆ ಒಂದು ಬಿಸ್ನೆಸ್ ನ ರಿಜಿಸ್ಟರ್ ಆಗಿರ್ತಕ್ಕಂಥ ಪ್ಲೇಸ್ ಅಲ್ಲಿ ಸಪ್ಲೈ ರಿಸೀವ್ ಆಗಿದ್ರೆ ಆ ಬಿಸ್ನೆಸ್ ಪ್ಲೇಸ್ ನ ನಾವೇನಂತ ಕರಿತೀವಿ, ಲೊಕೇಶನ್ ಆಫ್ ದ ರಿಸಿಪಿಯಂಟ್ ಆಫ್ ಸರ್ವಿಸಸ್ ಅಂತ ಕರಿತೀವಿ. ನೆಕ್ಸ್ಟ್, where a supply is received at a place other than the place of business for which registration has been obtained, a fixed establishment elsewhere. The location of such fixed establishment is also called as a location of the recipient of services. So business na registered place aldira ಇಲ್ಲಿ ರಿಸೀವ್ ಮಾಡ್ತಿರ್ತಕ್ಕಂಥದ್ದು ಬಿಸ್ನೆಸ್ ನ ಫಿಕ್ಸ್ಡ್ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ಆ ಫಿಕ್ಸ್ಡ್ ಎಸ್ಟಾಬ್ಲಿಷ್ಮೆಂಟ್ ಸಹ ನಾವು ಲೊಕೇಶನ್ ಆಫ್ ದ ರಿಸಿಪಿಯಂಟ್ ಆಫ್ ಸರ್ವಿಸಸ್ ಅಂತ ಕರಿತೀವಿ. ನೆಕ್ಸ್ಟ್, ವೇರ್ ಎ ಸಪ್ಲೈ ಇಸ್ ರಿಸೀವ್ಡ್ ಅಟ್ ಮೋರ್ ದ್ಯಾನ್ ಒನ್ ಎಸ್ಟಾಬ್ಲಿಷ್ಮೆಂಟ್, ವೆದರ್ ದ ಪ್ಲೇಸ್ ಆಫ್ ಬಿಸ್ನೆಸ್ ಆರ್ ಫಿಕ್ಸ್ಡ್ ಎಸ್ಟಾಬ್ಲಿಷ್ಮೆಂಟ್, the location of establishment most directly concerned with the receipt of supply. ಸೊ ರಿಸೀವ್ ಮಾಡ್ತಕ್ಕಂಥದ್ದು ರಿಜಿಸ್ಟರ್ಡ್ ಪ್ಲೇಸ್ ಅಲ್ಲೂ ಸಹ ಕೆಲವೊಂದ್ಸರಿ ರಿಜಿಸ್ಟರ್ ಮಾಡ್ತಾರೆ, ಕೆಲವೊಂದು ಸರಿ ರಿಜಿಸ್ಟರ್ಡ್ ಪ್ಲೇಸ್ ಅಲ್ಲೂ ಸಹ ಸಪ್ಲೈನ ರಿಸೀವ್ ಮಾಡ್ತಾರೆ, ಕೆಲವೊಂದು ಸರಿ ಫಿಕ್ಸ್ಡ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ರಿಸೀವ್ ಮಾಡ್ತಾರೆ. ಅಥವಾ ನಂಬರ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಜಾಸ್ತಿ ಇದ್ದಾಗ ಯಾವುದನ್ನ ನಾವು ಲೊಕೇಶನ್ ಆಫ್ ರಿಸಿಪಿಯಂಟ್ ಆಫ್ ಸರ್ವಿಸಸ್ ಅಂತ ಕರಿಬೇಕು ಅಂದ್ರೆ ನಾವು ರಿಸೀವ್ ಮಾಡಿರ್ತಕ್ಕಂಥ ಇಲ್ಲಿ ಸರ್ವಿಸ್ ಏನಿದೆ ಎಲ್ಲಿ ಮೋಸ್ಟ್ ಡೈರೆಕ್ಟ್ ಆಗಿ ಲಿಂಕ್ ಇದೆಯೋ ಅದನ್ನ ನಾವು ಏನಂತ ಕರಿತೀವಿ, ಲೊಕೇಶನ್ ಆಫ್ ದ ರಿಸಿಪಿಯಂಟ್ ಆಫ್ ಸರ್ವಿಸಸ್ ಅಂತ ಕರಿತೀವಿ. ಇನ್ ದ ಆಬ್ಸೆನ್ಸ್ ಆಫ್ ಸಚ್ ಪ್ಲೇಸ್ ಅಂದ್ರೆ ಈ ಮೂರು ಪ್ಲೇಸಸ್ ಸಹ ನಮಗೆ ಫೈಂಡ್ ಔಟ್ ಮಾಡೋದಕ್ಕಾಗಿಲ್ಲ ಅಥವಾ ಇಲ್ಲಿ ಇಲ್ಲ ಅಂತ ತಿಳಿದಾಗ ದ ಲೊಕೇಶನ್ ಆಫ್ ದ ಯೂಶುವಲ್ ಪ್ಲೇಸ್ ಆಫ್ ರೆಸಿಡೆನ್ಸ್ ಆಫ್ ದ ರಿಸಿಪಿಯಂಟ್ ನ ಯೂಶುವಲ್ ಪ್ಲೇಸ್ ನಾವು ಇಲ್ಲಿ ಲೊಕೇಶನ್ ಆಫ್ ದ ರಿಸಿಪಿಯಂಟ್ ಆಫ್ ಸರ್ವಿಸಸ್ ಅಂತ ಕರಿತೀವಿ. ಇದು ಯಾವಾಗ ಅಪ್ಲಿಕೇಬಿಲಿಟಿ ಆಗುತ್ತೆ ಅಂತ ಹೇಳಿದ್ರೆ ಈ ಮೂರು ಪಾಯಿಂಟ್ಸ್ ಇಲ್ಲದೆ ಇದ್ದಾಗ ರೆಸಿಡೆನ್ಷಿಯಲ್ ಪ್ಲೇಸ್ ನೀವು ಲೊಕೇಶನ್ ಆಫ್ ದ ರಿಸಿಪಿಯಂಟ್ ಆಫ್ ಸರ್ವಿಸಸ್ ಅಂತ ಕರಿಬಹುದು. ಇದನ್ನ ನಾವು ಮೈಂಡ್ ಅಲ್ಲಿ ಜ್ಞಾಪಕ ಇಟ್ಕೊಳ್ಳೋದಕ್ಕೋಸ್ಕರ ಒಂದು ಇಮೇಜ್ ನೋಡೋಣ. ನೋಡಿ, ಲೊಕೇಶನ್ ಆಫ್ ರಿಸಿಪಿಯಂಟ್ ಆಫ್ ಸರ್ವಿಸ್ ಅಂತ ಹೇಳಿದ್ರೆ ಸಪ್ಲೈ ರಿಸೀವ್ಡ್ ಅಟ್, ಎಲ್ಲಿ ರಿಸೀವ್ ಆಗಿರ್ಬೇಕು ಅಂತ ಹೇಳಿದ್ರೆ ರಿಜಿಸ್ಟರ್ಡ್ ಪ್ಲೇಸ್ ಆಫ್ ದ ಬಿಸ್ನೆಸ್ ನ ರಿಜಿಸ್ಟರ್ಡ್ ಪ್ಲೇಸ್ ಆಗಿರ್ಬೇಕು. ಅಥವಾ ಸಪ್ಲೈ ರಿಸೀವ್ಡ್ ಅಟ್ ಫಿಕ್ಸ್ಡ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಅವರು ಸಪ್ಲೈ ರಿಸೀವ್ ಮಾಡಿರ್ಬೇಕು. ಆ ತರದನ್ನ ನಾವೆಂತ ಕರಿತೀವಿ, ಲೊಕೇಶನ್ ಆಫ್ ರಿಸಿಪಿಯಂಟ್ ಆಫ್ ಸರ್ವಿಸ್ ಅಂತ ಕರಿತೀವಿ. ಅಥವಾ ಸಪ್ಲೈ ರಿಸೀವ್ಡ್ ಅಟ್ ಮೋರ್ ದ್ಯಾನ್ ಒನ್ ಎಸ್ಟಾಬ್ಲಿಷ್ಮೆಂಟ್, ವೆದರ್ ಎ ಪ್ಲೇಸ್ ಆಫ್ ಬಿಸ್ನೆಸ್ ಆರ್ ಫಿಕ್ಸ್ಡ್ ಎಸ್ಟಾಬ್ಲಿಷ್ಮೆಂಟ್, such location of establishment most directly concerned with a recipient of supply.
ಸೊ ನಮ್ಮ ಬಿಸ್ನೆಸ್ ನ 2 or more ಎಸ್ಟಾಬ್ಲಿಷ್ಮೆಂಟ್ ಇತ್ತು ಅಂತ ಹೇಳಿದಾಗ ಯಾವುದು ಸಪ್ಲೈನ ರಿಸೀವ್ ಮಾಡೋದ್ರಲ್ಲಿ ಡೈರೆಕ್ಟ್ ಕನ್ಸರ್ನ್ ಇರುತ್ತೋ ಆ ತರದ ನಾವು ಇಲ್ಲಿಂದ ಕರಿತೀವಿ ಲೊಕೇಶನ್ ಆಫ್ ರಿಸಿಪಿಯೆಂಟ್ ಆಫ್ ಸರ್ವಿಸ್ ಅಂತ ಕರಿತೀವಿ. ದೆನ್ ಇನ್ ದ ಆಬ್ಸೆನ್ಸ್ ಆಫ್ ಸಚ್ ಪ್ಲೇಸಸ್, ಈ ಪ್ಲೇಸಸ್ ಇಲ್ಲ ಅಂತ ಹೇಳಿದಾಗ ಆ ತರ ಕಂಡೀಷನ್ಸ್ ಅಲ್ಲಿ ಯೂಶುವಲ್ ಪ್ಲೇಸ್ ಆಫ್ ರೆಸಿಡೆನ್ಸ್ ಆಫ್ ದ ರಿಸಿಪಿಯೆಂಟ್ ನ ರೆಸಿಡೆನ್ಷಿಯಲ್ ಪ್ಲೇಸ್ ನಾವಿಲ್ಲಂತ ಕರಿತೀವಿ ಲೊಕೇಶನ್ ಆಫ್ ರಿಸಿಪಿಯೆಂಟ್ ಆಫ್ ಸರ್ವಿಸಸ್ ಅಂತ ಕರಿತೀವಿ. ಸೊ ಜಸ್ಟ್ ಎರಡಕ್ಕೂ ಸಹ ಕಂಪೇರ್ ಮಾಡ್ತಾ ಬನ್ನಿ. ನೋಡಿ ಈ ಎಲ್ಲಾ ಪಾಯಿಂಟ್ಸ್ ಸಹ ಸೇಮ್ ಇರುತ್ತೆ. ಇಲ್ಲಿ ನೋಡಿ ಇಲ್ಲಿ ರಿಸೀವಿಯರ್ ಲೊಕೇಶನ್ ಆಫ್ ರಿಸಿಪ್ಟ್ ಆಫ್ ಸರ್ವಿಸ್ ಅಂತ ಕೇಳಿದಾಗ ಇಲ್ಲಿ ಸಪ್ಲೈ ರಿಸೀವ್ಡ್ ಅಟ್ ಅಂತ ತಗೊಳ್ತೀರಾ. ಲೊಕೇಶನ್ ಆಫ್ ಸಪ್ಲೈಯರ್ ಆಫ್ ಸರ್ವಿಸ್ ಅಂತ ಕರೆದಾಗ ನೋಡಿ ಸಪ್ಲೈ ಮೇಡ್ ಫ್ರಮ್ ಅಂತ ತಗೊಳ್ತೀರಾ. ಸೊ ಇಷ್ಟೇ ಡಿಫ್ರೆನ್ಸ್. ಅದು ಬಿಟ್ರೆ ಇಲ್ಲಿ ನೋಡಿ ಇಲ್ಲಿ ಸಪ್ಲೈ ಮಾಡಿರ್ತಕ್ಕಂಥ ಪ್ಲೇಸ್ ಅಂತ ತಗೊಳ್ತೀವಿ, ಇಲ್ಲಿ ಸಪ್ಲೈ ರಿಸೀವ್ ಮಾಡಿರುತ್ತೆ ಅಂತ ತಗೊಳ್ತೀವಿ. ಇಷ್ಟೇ ಡಿಫ್ರೆನ್ಸ್. ರಿಮೈನಿಂಗ್ ಎಲ್ಲಾ ಪಾಯಿಂಟ್ಸ್ ಎಲ್ಲಾನು ಸಹ ಸೇಮ್ ಇದೆ. ನೀವು ಜ್ಞಾಪಕ ಇಟ್ಕೊಳ್ಬೇಕಾದ್ರೆ ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಬಹುದು. ನೋಡಿ ಕಂಪ್ಯಾರಿಸನ್ ಮಾಡಿ ಈ ಡಯಾಗ್ರಾಮ್ಸ್ ನ, ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ಡೆಫಿನೇಷನ್ ಈಸ್ ಕನ್ಸಿಡರೇಷನ್. ಕನ್ಸಿಡರೇಷನ್ ಅಂದ್ರೆ ತಿಳಿತಾ ಹೋಗೋಣ. ಒನ್ ಆಫ್ ದ ಎಸೆನ್ಷಿಯಲ್ ಕಂಡೀಷನ್ ಫಾರ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ to fall within the ambit of GST in that supply is made for the consideration. So GST under ಅಲ್ಲಿ ಅದು ಟ್ಯಾಕ್ಸಬಲ್ ಆಗಬೇಕು ಅಥವಾ ಅದನ್ನು ಸಪ್ಲೈ ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಕನ್ಸಿಡರೇಷನ್ ನ ರಿಸೀವ್ ಮಾಡಿರಬೇಕಾಗಿರುತ್ತೆ. However, consider does not always mean of money. Consideration ಅಂದ್ರೆ ಬರೀ ಮನಿ ಅಲ್ಲ. It covers anything which might be possibly done, given or made in exchange of something else. ಇಲ್ಲಿ ಎಕ್ಸ್ಚೇಂಜ್ ಮಾಡೋದಕ್ಕೋಸ್ಕರ ಸೊ ಒಂದು ಕೆಲಸ ಮಾಡಿಕೊಟ್ಟಿರೋದಿರಬಹುದು ಅಥವಾ ಕೊಟ್ಟಿರ್ತಕ್ಕಂಥದ್ದಿರಬಹುದು ಅಥವಾ ಏನಾದ್ರೂ ಒಂದು ಆಕ್ಟಿವಿಟಿ ಮಾಡಿರ್ತಕ್ಕಂಥದ್ದಿರಬಹುದು. ಇಲ್ಲಿ ಎಕ್ಸ್ಚೇಂಜ್ ಪರ್ಪಸ್ಗೋಸ್ಕರ ನೀವೇನಾದ್ರೂ ಆಕ್ಟಿವಿಟಿ ಅಥವಾ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ ಕನ್ಸಿಡರೇಷನ್ ಅಂತಾನೆ ಕರಿತೀವಿ. ಇನ್ ಕೇಸ್ ಆಫ್ ಬಾರ್ಟರ್ ಸಿಸ್ಟಮ್, ಪ್ರಾಡಕ್ಟ್ ನ ತಗೊಂಡು ಪ್ರಾಡಕ್ಟ್ ಕೊಡ್ತಿದ್ವಿ, ಆದರೆ ಪ್ರಾಡಕ್ಟ್ ರಿಟರ್ನ್ ಏನ್ ಕೊಡ್ತಿದ್ವಿ ಅದನ್ನ ನಾವು ಕನ್ಸಿಡರೇಷನ್ ಅಂತ ಕರಿತೀವಿ. ನಾಟ್ ಓನ್ಲಿ ಮನಿನೇ ಮಾತ್ರ ಅಲ್ಲ, ನೀವು ಎಕ್ಸ್ಚೇಂಜ್ ಪರ್ಪಸ್ ನೀವು ಯಾವ್ದಾದ್ರು ಯೂಸ್ ಮಾಡಿದೀರಾ ಅಂತ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ ಕನ್ಸಿಡರೇಷನ್ ಅಂತ ಕರಿತೀವಿ. ಫರ್ದರ್, ಎ ಕನ್ಸಿಡರೇಷನ್ ನೀಡ್ ನಾಟ್ ಆಲ್ವೇಸ್ ಫ್ಲೋ ಫ್ರಮ್ ದ ರಿಸಿಪಿಯೆಂಟ್ ಆಫ್ ದ ಸಪ್ಲೈ. ಯಾರು ಸಪ್ಲೈನ ರಿಸೀವ್ ಮಾಡ್ತಾರೋ ಅವರ ಮುಖಾಂತರನೇ ಕನ್ಸಿಡರೇಷನ್ ಅದು ಫ್ಲೋ ಆಗಿರ್ಬೇಕು ಅಂತ ಇಲ್ಲ. ಅವರ ಬದಲಿಗೆ ಥರ್ಡ್ ಪರ್ಸನ್ ಸಹ ಕನ್ಸಿಡರೇಷನ್ ಕೊಟ್ಟಿರಬಹುದು. ಅದನ್ನು ಸಹ ನಾವಿಲ್ಲ ಅಂತ ಕರಿತೀವಿ ಕನ್ಸಿಡರೇಷನ್ ಅಂತಾನೆ ಕರಿತೀವಿ. ನೆಕ್ಸ್ಟ್ ಡೆಫಿನೇಷನ್ ಈಸ್ ರಿಸಿಪಿಯೆಂಟ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ವೇರ್ ಎ ಕನ್ಸಿಡರೇಷನ್ ಇಸ್ ಪೇಯಬಲ್ ಫಾರ್ ದ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ದ ಪರ್ಸನ್ ಹೂ ಇಸ್ ಲಯಬಲ್ ಟು ಪೇ ದಟ್ ಕನ್ಸಿಡರೇಷನ್. ಯಾರು ಕನ್ಸಿಡರೇಷನ್ ನ ಪೇ ಮಾಡಬೇಕಾಗತ್ತೆ ಯಾವ್ದಕ್ಕೆ ಅಂದ್ರೆ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ನ ರಿಲೇಟೆಡ್ ಆಗಿ, ಆ ತರ ಲಯಬಲ್ ಇರ್ತಕ್ಕಂಥ ಪರ್ಸನ್ ನ ನಾವೇನಂತ ಕರಿತೀವಿ ರಿಸಿಪಿಯೆಂಟ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಅಂತ ಕರಿತೀವಿ. ವೇರ್ ನೋ ಕನ್ಸಿಡರೇಷನ್ ಇಸ್ ಪೇಯಬಲ್ ಫಾರ್ ದ ಸಪ್ಲೈ ಆಫ್ ಗೂಡ್ಸ್. ಸೊ ಇದು ಗೂಡ್ಸ್ ರಿಲೇಟೆಡ್. ಎಲ್ಲಿ ಕನ್ಸಿಡರೇಷನ್ ನ ಪೇ ಮಾಡೋದಿಲ್ವೋ ಫಾರ್ ದ ಪರ್ಪಸ್ ಆಫ್ ಸಪ್ಲೈಯಿಂಗ್ ಗೂಡ್ಸ್, ದ ಪರ್ಸನ್ to whom the goods are delivered or made available or to whom the possession or use of the goods are given or made available. So consideration ಕೊಟ್ಟಿಲ್ಲ ಅನ್ಕೋಣ, ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಅಲ್ಲಿ ಕನ್ಸಿಡರೇಷನ್ ಕೊಡೋದಿಲ್ಲ, ಹಾಗಾದ್ರೆ ರಿಸಿಪಿಯೆಂಟ್ ಆಗೋದಿಲ್ವಾ? ಆಗ್ತಾರೆ. ಯಾರಿಗೆ ಗೂಡ್ಸ್ ನ ಕೊಡ್ತೀವೋ ಅಥವಾ ಅದರ ಓನರ್ಶಿಪ್ ನ ಕೊಡ್ತೀವೋ ಅಥವಾ ಅದರ ಪೊಸೆಷನ್ ನ ಕೊಡ್ತೀವೋ ಅಥವಾ ಅದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ರೈಟ್ಸ್ ನ ಕೊಡ್ತೀವೋ ಅದನ್ನ ಅವೈಲಬಲ್ ಮಾಡ್ತೀವೋ ಯಾರಿಗೆ, ಅಂತ ಪರ್ಸನ್ ನಾವೇನಂತ ಕರಿತೀವಿ ರಿಸಿಪಿಯೆಂಟ್ ಅಂತ ಕರಿತೀವಿ. ವೇರ್ ನೋ ಕನ್ಸಿಡರೇಷನ್ ಇಸ್ ಪೇಯಬಲ್ ಫಾರ್ ದ ಸಪ್ಲೈ ಆಫ್ ಸರ್ವಿಸಸ್. ಆಗ್ಲೇ ನಾವು ನೋಡಿದ್ದು ಸಪ್ಲೈ ಆಫ್ ಗೂಡ್ಸ್ ಕನ್ಸಿಡರೇಷನ್ ಇಲ್ಲದೆ ಇದ್ದಾಗ, ಈಗ ಸಪ್ಲೈ ಆಫ್ ಸರ್ವಿಸಸ್ ಕನ್ಸಿಡರೇಷನ್ ಇಲ್ಲದೆ ಇದ್ದಾಗ ದ ಪರ್ಸನ್ ಟು ಹೂಮ್ ದ ಸರ್ವಿಸಸ್ ಇಸ್ ರೆಂಡರ್ಡ್, ಯಾರಿಗೆ ನಾವು ಸರ್ವಿಸಸ್ ನ ಕೊಡ್ತೀವೋ ಅಂತ ಪರ್ಸನ್ ನಾವೇನಂತ ಕರಿತೀವಿ ರಿಸಿಪಿಯೆಂಟ್ ಅಂತ ಕರಿತೀವಿ. ನೆಕ್ಸ್ಟ್, ಎನಿ ರೆಫರೆನ್ಸ್ ಟು ಎ ಪರ್ಸನ್ ಟು ಹೂಮ್ ದ ಸಪ್ಲೈ ಮೇಡ್
shall be considered as a reference to the recipient of supply and shall ಅಂದ್ರೆ ಯಾರಿಗೆ ಗೂಡ್ಸ್ ನ ತಲುಪಿಸಿ ಅಂತ ಯಾರಿಗೆ ಸರ್ವಿಸಸ್ ನ ಕೊಡಿ ಅಂತ ಹೇಳಿ ಇಲ್ಲಿ ರೆಫರೆನ್ಸ್ ಇರುತ್ತೋ ಯಾರಿಗೆ ಕೊಡ್ತೀವೋ ಅಂತ ಪರ್ಸನ್ ನಾವೇನಂತ ಕರಿತೀವಿ ರಿಸಿಪಿಯಂಟ್ ಅಂತ ಕರಿತೀವಿ. ಹಿ ಮೇ ಬಿ ಆಕ್ಟಿಂಗ್ ಆಸ್ ಅನ್ ಏಜೆಂಟ್ ನೋಡಿ ಇಲ್ಲಿ ಏಜೆಂಟ್ ಆಗಿ ವರ್ಕ್ ಮಾಡಬಹುದು ಆನ್ ಬಿಹಾಫ್ ಆಫ್ ದ ರಿಸಿಪಿಯಂಟ್ ಇನ್ ರಿಲೇಷನ್ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ಪರ್ಸನ್ ಸಹ ನಾವೇನಂತ ಕರಿತೀವಿ ರಿಸಿಪಿಯಂಟ್ ಅಂತ ಕರಿತೀವಿ. ಇದನ್ನ ಜ್ಞಾಪಕ ಇಟ್ಕೊಳ್ಳೋದಕ್ಕೋಸ್ಕರ ಒಂದು ಡಯಾಗ್ರಾಮ್ ಇದೆ ನೋಡೋಣ ಬನ್ನಿ. ಸೊ ರಿಸಿಪಿಯಂಟ್ ಅಂತ ಹೇಳಿದ್ರೆ ಯಾರು ಪರ್ಸನ್ ಲಯಬಲ್ ಟು ಪೇ ದ ಕನ್ಸಿಡರೇಷನ್ ಆ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಲಯಬಲ್ ಇದ್ದಾರೆ ಏನಕ್ಕೆ ಅಂದ್ರೆ ಕನ್ಸಿಡರೇಷನ್ ಪೇ ಮಾಡೋದಕ್ಕೆ ಆ ತರ ಲಯಬಲ್ ಇರ್ತಕ್ಕಂಥ ಪರ್ಸನ್ ನಾವಿಲ್ಲಿ ರಿಸಿಪಿಯಂಟ್ ಅಂತ ಕರಿತೀವಿ. ಸರ್ ಹಾಗಾದ್ರೆ ಕನ್ಸಿಡರೇಷನ್ ಅನ್ನೋ ಕಾನ್ಸೆಪ್ಟೇ ಇಲ್ಲ, ಹಾಗಾದ್ರೆ ಇಲ್ಲಿ ಕನ್ಸಿಡರೇಷನ್ ಕೊಡ್ತಿಲ್ಲ, ಹಾಗಾದ್ರೆ ರಿಸಿಪಿಯಂಟ್ ಅಲ್ವಾ? ಎಸ್, ಅಲ್ಲೂ ಸಹ ರಿಸಿಪಿಯಂಟ್ ಇರ್ತಾರೆ. ಹಾಗಾದ್ರೆ ಯಾರು? ದ ಪರ್ಸನ್ whom the goods are delivered, ಗೂಡ್ಸ್ ನ ಯಾರಿಗೆ ಡೆಲಿವರಿ ಮಾಡಿದೀವೋ ಅಂತ ಪರ್ಸನ್, ಅಥವಾ ಯಾರಿಗೆ ಅವೈಲಬಿಲಿಟಿ ಕೊಟ್ಟಿದೀವೋ ಅಥವಾ ಪೊಸೆಷನ್ ನ ಕೊಟ್ಟಿದೀವೋ ಅಥವಾ ಅದನ್ನ ಯೂಸ್ ಮಾಡ್ಕೊಳ್ಳೋಕೆ ರೈಟ್ಸ್ ನ ಕೊಟ್ಟಿದೀವೋ ಅಂತ ಪರ್ಸನ್ ನಾವೇನಂತ ಕರಿತೀವಿ ರಿಸಿಪಿಯಂಟ್ ಅಂತ ಕರಿತೀವಿ. ಯಾರು ಕೊಟ್ಟಿದಾರೋ ಅಂತ ಪರ್ಸನ್ ಸಪ್ಲೈಯರ್ ಆಗಿರ್ತಾರೆ, ಯಾರು ಈಸ್ಕೊಂಡಿರ್ತಾರೋ ಅಂತ ಪರ್ಸನ್ ಏನಾಗಿರ್ತಾರೆ ರಿಸಿಪಿಯಂಟ್ ಆಗಿರ್ತಾರೆ. ಇಫ್ ನೋ ಕನ್ಸಿಡರೇಷನ್ ಇಟ್ ಇಸ್ ರಿಲೇಟಿಂಗ್ ಟು ಸರ್ವಿಸಸ್, ಸರ್ವಿಸಸ್ ಇದಾಗಿದ್ದಾಗ ಆಗ ಯಾರಿಗೆ ಸರ್ವಿಸಸ್ ನಾವು ಕೊಟ್ಟಿರ್ತೀವೋ ಅಂತ ಪರ್ಸನ್ ರಿಸಿಪಿಯಂಟ್ ಅಂತ ಕರಿತೀವಿ. ಸೊ ಸಮ್ ಕೇಸಸ್ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಏಜೆಂಟು ಸಹ ರಿಸಿಪಿಯಂಟ್ ಆಗಿರ್ತಾರೆ. ಯಾಕೆಂದ್ರೆ ಈಸ್ ರಿಸೀವಿಂಗ್ ದ ಸರ್ವಿಸಸ್ ಆರ್ ಗೂಡ್ಸ್ ಆನ್ ಬಿಹಾಫ್ ಆಫ್ ದ ಪ್ರಿನ್ಸಿಪಲ್. ಆ ತರ ಕಂಡೀಷನ್ ಅವ್ರನ್ನೂ ಸಹ ನಾವೇನಂತ ಕರಿತೀವಿ ರಿಸಿಪಿಯಂಟ್ ಅಂತಾನೆ ಕರಿತೀವಿ. ನೆಕ್ಸ್ಟ್ ಒನ್ ರಿವರ್ಸ್ ಚಾರ್ಜ್. ಅಂದ್ರೆ ಆಗಾಗ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ರಿವರ್ಸ್ ಚಾರ್ಜ್ ಅಂತ ಇಟ್ಟಿದ್ದೆ. ಹಾಗಾದ್ರೆ ರಿವರ್ಸ್ ಚಾರ್ಜ್ ಅಂದ್ರೆ ಏನು ನೋಡೋಣ. ರಿವರ್ಸ್ ಚಾರ್ಜ್ ಮೀನ್ಸ್ ದ ಲಯಬಿಲಿಟಿ ಟು ಪೇ ಟ್ಯಾಕ್ಸ್ ಬೈ ದ ರಿಸಿಪಿಯಂಟ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ಇನ್ಸ್ಟೆಡ್ ಆಫ್ ದ ಸಪ್ಲೈಯರ್ ಆಫ್ ಸಚ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ಅಂಡರ್ ಸೆಕ್ಷನ್ 9 subsection 3 or under section 9 subsection 4 or under section 5 subsection 3 or section 5 subsection 4 of the IGST Act or section 2 subsection 98 of CGST Act. ಸೊ ರಿವರ್ಸ್ ಚಾರ್ಜ್ ಅಂದ್ರೆ ಸಿಂಪಲ್ ಇಷ್ಟೇ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಟ್ರಾನ್ಸಾಕ್ಷನ್ ನಡೀತಿದೆ ಮಿಸ್ಟರ್ ಎಕ್ಸ್ ಅಂಡ್ ಮಿಸ್ಟರ್ ವೈ. ಮಿಸ್ಟರ್ ಎಕ್ಸ್ ಅನ್ನೋ ಪರ್ಸನ್ ಸೆಲ್ಲರ್ ಅಂದ್ರೆ ಸಪ್ಲೈ ಮಾಡ್ತಿರ್ತಕ್ಕಂಥ ಪರ್ಸನ್, ಮಿಸ್ಟರ್ ವೈ ಅನ್ನೋ ಪರ್ಸನ್ ಸಪ್ಲೈ ರಿಸೀವ್ ಮಾಡ್ತಿರ್ತಕ್ಕಂಥ ಪರ್ಸನ್. ಇನ್ ಕೇಸ್ ಆಫ್ ಫಾರ್ವರ್ಡ್ ಚಾರ್ಜ್ ಅಥವಾ ನ್ಯಾಚುರಲ್ ಆಗಿ ಯಾರು ಟ್ಯಾಕ್ಸ್ ಪೇ ಮಾಡ್ಬೇಕಾಗತ್ತೆ ಗೌರ್ಮೆಂಟ್ಗೆ ಅಂದ್ರೆ ಯಾರು ಗೂಡ್ಸ್ ನ ಸಪ್ಲೈ ಮಾಡ್ತಾರೋ ಅಂತ ಅವರು ಸೊ ಟ್ಯಾಕ್ಸಸ್ ನ ಪೇ ಮಾಡ್ಬೇಕಾಗತ್ತೆ ಗೌರ್ಮೆಂಟ್ಗೆ. ಆದ್ರೆ ರಿವರ್ಸ್ ಚಾರ್ಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾರು ಗೂಡ್ಸ್ ನ ರಿಸೀವ್ ಮಾಡ್ತಾರೋ ಅಥವಾ ಸರ್ವಿಸಸ್ ನ ರಿಸೀವ್ ಮಾಡ್ತಾರೋ ಅವರು ಡೈರೆಕ್ಟ್ ಆಗಿ ಟ್ಯಾಕ್ಸಸ್ ನ ಸೊ ಸಪ್ಲೈಯರ್ಗೆ ಕೊಡದಿರಾ ಗೌರ್ಮೆಂಟ್ಗೆ ಪೇ ಮಾಡ್ತಾರೆ. ಈ ತರದನ್ನ ನಾವೇನಂತ ಕರಿತೀವಿ ರಿವರ್ಸ್ ಚಾರ್ಜ್ ಅಂತ ಕರಿತೀವಿ. ಆಕ್ಚುಲ್ ಆಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಪೇ ಮಾಡ್ಬೇಕಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ಸಪ್ಲೈಯರ್. ಇದರ ಬದಲಿಗೆ ಯಾರು ಪೇ ಮಾಡ್ತಾರೆ ಅಂದ್ರೆ ರಿಸಿಪಿಯಂಟ್ ಆಫ್ ದ ಗೂಡ್ಸ್ ಆರ್ ಸರ್ವಿಸಸ್. ಈ ತರದನ್ನ ನಾವೇನಂತ ಕರಿತೀವಿ ರಿವರ್ಸ್ ಚಾರ್ಜ್ ಅಂತ ಕರಿತೀವಿ. ನಾರ್ಮಲಿ ದ ಸಪ್ಲೈಯರ್ ಪೇಸ್ ದ ಟ್ಯಾಕ್ಸ್ ಆನ್ ಸಪ್ಲೈ. ನೋಡಿ ಟ್ಯಾಕ್ಸ್ ಯಾರು ಪೇ ಮಾಡ್ತಾರೆ ನಾರ್ಮಲ್ ಆಗಿ ಸಪ್ಲೈಯರ್ ಪೇ ಮಾಡ್ತಾನೆ. ಇನ್ ಸರ್ಟನ್ ಕೇಸಸ್ the receiver becomes liable to pay tax. Certain cases ಅಲ್ಲಿ ರಿಸೀವರ್ ಆಫ್ ದ ಗೂಡ್ಸ್ ಆರ್ ಸರ್ವಿಸಸ್ ಯಾರಿದ್ದಾರೆ ಅವರು ಪೇ ಮಾಡ್ಬೇಕಾಗತ್ತೆ. ಇಂಥದ್ದನ್ನ ನಾವೇನಂತ ಕರಿತೀವಿ ರಿವರ್ಸ್ ಚಾರ್ಜ್ ಅಂತ ಕರಿತೀವಿ. ಯಾವುದು ಅಂತ ಹೇಳಿದ್ರೆ ಚಾರ್ಜಬಿಲಿಟಿ ಗೆಟ್ಸ್ ರಿವರ್ಸ್ಡ್, ಅಂದ್ರೆ ಚಾರ್ಜ್ ಮಾಡ್ತಕ್ಕಂಥದ್ದು ಇಲ್ಲಿ ರಿವರ್ಸ್ ಆಗಿರ್ತಕ್ಕಂಥದ್ದು, ಹೆನ್ಸ್ ಇಟ್ ಈಸ್ ಕಾಲ್ಡ್ ರಿವರ್ಸ್ ಚಾರ್ಜ್. ಇದನ್ನ ನಾವೇನಂತ ಕರಿತೀವಿ ರಿವರ್ಸ್ ಚಾರ್ಜ್ ಅಂತ ಕರಿತೀವಿ. ಅಂಡರ್ ದ GST ರಿವರ್ಸ್ ಚಾರ್ಜ್ ಇಸ್ ಅಪ್ಲಿಕೇಬಲ್ ಫಾರ್ both the goods and services. ರಿವರ್ಸ್ ಚಾರ್ಜ್ ಅನ್ನೋದು ಗೂಡ್ಸ್ ಗೂ ಅಪ್ಲೈ ಆಗುತ್ತೆ, ದೆನ್ ಆಸ್ ವೆಲ್ ಆಸ್ ಸರ್ವಿಸಸ್ ಗೂ ಸಹ ಅಪ್ಲೈ ಆಗುತ್ತೆ. ಸಿಚುಯೇಷನ್ಸ್ ವೇರ್ ರಿವರ್ಸ್ ಚಾರ್ಜ್ ಈಸ್ ಅಪ್ಲೈಡ್. ರಿವರ್ಸ್ ಚಾರ್ಜ್ ಅನ್ನೋದು ಯಾವ ಯಾವ ಸಿಚುಯೇಷನ್ಸ್ ಅಲ್ಲಿ ಅಪ್ಲೈ ಆಗುತ್ತೆ ನೋಡ್ತಾ ಹೋಗೋಣ. ದ ಫಸ್ಟ್ ಒನ್ ಅನ್ರಿಜಿಸ್ಟರ್ಡ್ ಡೀಲರ್ ಸೆಲ್ಲಿಂಗ್ ಟು ರಿಜಿಸ್ಟರ್ಡ್ ಡೀಲರ್. ಸೊ ಅನ್ರಿಜಿಸ್ಟರ್ಡ್ ಡೀಲರು ಸಪ್ಲೈಯರ್ ಆಗಿರ್ತಾನೆ, ರಿಜಿಸ್ಟರ್ಡ್ ಡೀಲರು ರಿಸೀವರ್ ಆಗಿರ್ತಾನೆ. ಈ ತರ ಕೇಸಲ್ಲಿ ಯಾವಾಗ ಸಪ್ಲೈಯರ್ ಅನ್ರಿಜಿಸ್ಟರ್ಡ್ ಆಗಿದನೋ ಆತ ಪರ್ಸನ್ ಟ್ಯಾಕ್ಸ್ ನ ಕಲೆಕ್ಟ್ ಮಾಡೋ ರೀತಿ ಇಲ್ಲ. ಆ ತರ ಕಂಡೀಷನ್ಸ್ ಅಲ್ಲಿ ರಿಸೀವರ್ ರಿಜಿಸ್ಟರ್ ಆಗಿದ್ದಾನೆ, ಈ ಪರ್ಸನ್ ಗವರ್ನಮೆಂಟ್ಗೆ ಟ್ಯಾಕ್ಸ್ ನ ಪೇ ಮಾಡ್ತಾನೆ.
ಸೊ ಈ ತರ ಕೇಸಸ್ ಅಲ್ಲಿ ರಿವರ್ಸ್ ಚಾರ್ಜ್ ಅಪ್ಲೈ ಆಗುತ್ತೆ. ರಿಜಿಸ್ಟರ್ಡ್ ಡೀಲರ್ ಹ್ಯಾಸ್ ಟು ಪೇ GST ಆನ್ ದ ಸಪ್ಲೈ. ಇಲ್ಲಿ ರಿಜಿಸ್ಟರ್ ಯಾರು ಅಂದ್ರೆ ರಿಸೀವರ್ ಆಗಿರ್ತಾರೆ. ಆ ತರ ಕಂಡೀಷನ್ಸ್ ಅಲ್ಲಿ ಇಲ್ಲಿ ರಿವರ್ಸ್ ಚಾರ್ಜ್ ಅಪ್ಲೈ ಆಗುತ್ತೆ. ಸೆಕೆಂಡ್ ಕಂಡೀಷನ್, ಸರ್ವಿಸಸ್ ಥ್ರೂ ಆನ್ ಇ-ಕಾಮರ್ಸ್ ಆಪರೇಟರ್. ಇ-ಕಾಮರ್ಸ್ ಆಪರೇಟರ್ ಯಾರ್ಯಾರು ಸರ್ವಿಸ್ ಕೊಡ್ತಾರೋ ಆ ತರ ಕಂಡೀಷನ್ಸ್ ಅಲ್ಲೂ ಸಹ ರಿವರ್ಸ್ ಚಾರ್ಜ್ ಅಪ್ಲೈ ಆಗುತ್ತೆ. ಸೊ ನೋಡೋಣ, ಇ-ಕಾಮರ್ಸ್ ಆಪರೇಟರ್ಸ್ ಸಪ್ಲೈ ಸರ್ವಿಸಸ್, then reverse charge will be applied on e-commerce operator. E-commerce operator is liable to pay GST if the e-commerce operator does not have a presence in India. E-commerce operator na presence ಇಂಡಿಯಾದಲ್ಲಿ ಇಲ್ಲ ಅಂತ ಹೇಳಿದಾಗ e-commerce operator reverse charge basis ಮೇಲೆ ಅಪ್ಲೈ ಮಾಡಬೇಕಾಗುತ್ತೆ. Then the operator will appoint a representative who will be liable to pay GST. ಈ ತರ ಕಂಡೀಷನ್ಸ್ ಅಲ್ಲಿ ಅಂದ್ರೆ ಇ-ಕಾಮರ್ಸ್ ಆಪರೇಟರ್ ನಮ್ಮ ಇಂಡಿಯಾದಲ್ಲಿ ಇಲ್ಲ ಅಂತ ಹೇಳಿದಾಗ ಅವರ ರೆಪ್ರೆಸೆಂಟೇಟಿವ್ ನ ನಮ್ಮ ಇಂಡಿಯಾದಲ್ಲಿ ಇಟ್ಟಿರ್ತಾರೆ. ಆ ತರ ರೆಪ್ರೆಸೆಂಟೇಟಿವ್ ಇಲ್ಲಿ ರಿವರ್ಸ್ ಚಾರ್ಜ್ ನ ಬೇಸಿಸ್ ಮೇಲೆ ಪೇ ಮಾಡಬೇಕಾಗತ್ತೆ. ಓಲಾ ಕ್ಯಾಬ್ಸ್ ನ ಇಲ್ಲಿ ಎಕ್ಸಾಂಪಲ್ ತಗೋಣ. ಓಲಾ ಕ್ಯಾಬ್ಸ್ ಏನ್ ಮಾಡ್ತಿದೆ, ಅವರ ಲೀಸ್ಟ್ ಆಫ್ ಡ್ರೈವರ್ಸ್ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಅವರ ಕಂಪನಿಯ ಹೆಸರಲ್ಲಿ ವೆಹಿಕಲ್ಸ್ ನ ರನ್ ಮಾಡೋದಕ್ಕೆ ಹೇಳ್ತಿದೆ. Ola is acting a middleman between the drivers and customers. Customers ಗೆ ಅಥವಾ ಕನ್ಸ್ಯೂಮರ್ಸ್ ಗೆ ಮತ್ತೆ ಡ್ರೈವರ್ಸ್ ನ ಬಿಟ್ವೀನ್ ಅಲ್ಲಿ ಏನಾಗ್ತಿದೆ, ಇಲ್ಲಿ ಆಸ್ ಎ ಮಿಡ್ಲ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಏನಾಗ್ತಿದೆ, ಸರ್ವಿಸ್ ಪ್ರೊವೈಡರ್ ಯಾರು, ಡ್ರೈವರ್. ಯಾರಿಗೆ ಕೊಡ್ತಿದ್ದಾರೆ ಅಂದ್ರೆ ಓಲಾ ಕಂಪನಿಗೆ ಕೊಡ್ತಿದ್ದಾರೆ. ಫೈನಲ್ ರಿಸೀವ್ ಆಗೋ ಸರ್ವಿಸ್ ಯಾರಿಗೆ ಅಂದ್ರೆ ಇಲ್ಲಿ ಕಸ್ಟಮರ್ಗೆ. ಬಟ್ ಕಸ್ಟಮರ್ ಮನಿ ಪೇ ಮಾಡೋದು ಯಾರಿಗೆ ಅಂದ್ರೆ ಓಲಾ ಕಂಪನಿಗೆ ಪೇ ಮಾಡ್ತಾರೆ. ದೆನ್ ಅದರಲ್ಲಿ ಸಮ್ ಶೇರ್ ನ ಏನ್ ಮಾಡ್ತಾರೆ, ಡ್ರೈವರ್ಸ್ ಗೆ ಪ್ರೊವೈಡ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಆಕ್ಚುಲಿ ಫೈನಲ್ ಅಮೌಂಟ್ ಯಾರು ಕಲೆಕ್ಟ್ ಮಾಡೋದು, ಡ್ರೈವರ್. ಟ್ಯಾಕ್ಸ್ ಯಾರು ಪೇ ಮಾಡಬೇಕಾಗಿತ್ತು, ಡ್ರೈವರ್. ಯಾವಾಗ ಡ್ರೈವರ್ ರಿಜಿಸ್ಟರ್ಡ್ ಪರ್ಸನ್ ಅಲ್ವೋ, ಇಲ್ಲಿ ರಿಜಿಸ್ಟರ್ಡ್ ಪರ್ಸನ್ ಯಾರು ಅಂದ್ರೆ ಓಲಾ. ಹಾಗಾದ್ರೆ ಇಲ್ಲಿ ರಿಸೀವ್ ಮಾಡ್ತಾ ಇರ್ತಕ್ಕಂಥ ಸರ್ವಿಸ್ ಯಾರು, ಓಲಾ ಕಂಪನಿ. ಹಾಗಾದ್ರೆ ಓಲಾ ಕಂಪನಿನೇ ಇಲ್ಲಿ ಟ್ಯಾಕ್ಸ್ ನ ಪೇ ಮಾಡಬೇಕಾಗತ್ತೆ. ಇಲ್ಲಿ ರಿವರ್ಸ್ ಚಾರ್ಜ್ ಅನ್ನೋದು ಅಪ್ಲೈ ಆಗ್ತಿದೆ. ನೆಕ್ಸ್ಟ್, CBIC ಹ್ಯಾಸ್ issued a list of services on which reverse charge is applicable. CBIC ಅಂತ ಹೇಳಿದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್. ಈ CBIC ಅನ್ನೋದು ರಿವರ್ಸ್ ಚಾರ್ಜಸ್ ಯಾವ್ಯಾವುದಕ್ಕೆ ಅಪ್ಲೈ ಆಗುತ್ತೆ ಅಂತ ಹೇಳಿ ಒಂದು ಲೀಸ್ಟ್ ಕೊಟ್ಟಿದ್ದಾರೆ. ಅದರಲ್ಲೂ ಸಹ ನಾವೇನ್ ಮಾಡ್ತೀವಿ, ರಿವರ್ಸ್ ಚಾರ್ಜ್ ಅಪ್ಲೈ ಮಾಡಬೇಕಾಗತ್ತೆ. ಲೀಸ್ಟ್ ನೋಡ್ತಾ ಬರೋಣ ಒನ್ ಬೈ ಒನ್. ಸೊ ರಿವರ್ಸ್ ಚಾರ್ಜ್ ಆನ್ ಸರ್ವಿಸಸ್ ಅಂಡರ್ ದ GST ಯಾವ್ಯಾವುದು ನೋಡೋಣ. ಫಸ್ಟ್ ಪಾಯಿಂಟ್, ಇನ್ಶೂರೆನ್ಸ್ ಏಜೆಂಟ್ಸ್. ಇನ್ಶೂರೆನ್ಸ್ ಏಜೆಂಟ್ಗೆ ನಾವಿಲ್ಲಿ ರಿವರ್ಸ್ ಚಾರ್ಜಸ್ ನ ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟ್, ಸರ್ವಿಸಸ್ ಆಫ್ ಎ ಡೈರೆಕ್ಟರ್ ಟು ಎ ಕಂಪನಿ. ಡೈರೆಕ್ಟರ್ ಇಂದ ಕಂಪನಿಗೆ ಕೊಟ್ಟಿರ್ತಕ್ಕಂಥ ಸರ್ವಿಸಸ್. ನೆಕ್ಸ್ಟ್, ಮ್ಯಾನ್ ಪವರ್ ಸಪ್ಲೈ ಅಂದ್ರೆ ಕೆಲವೊಬ್ರು ಕಾಂಟ್ರಾಕ್ಟ್ ನ ಬೇಸಿಸ್ ಮೇಲೆ ಮ್ಯಾನ್ಸ್ ನ ಅಂದ್ರೆ ಹ್ಯೂಮನ್ ರಿಸೋರ್ಸಸ್ ನ ಸಪ್ಲೈ ಮಾಡ್ತಿರ್ತಾರೆ. ಎಕ್ಸಾಂಪಲ್ ನೀವು ಅದನ್ನ ನೋಡ್ಕೋಬಹುದು, ವಾಚ್ಮೆನ್ಸ್ ನ ಒಂದು ಏಜೆನ್ಸಿ ಇರುತ್ತೆ. ಆ ಏಜೆನ್ಸಿಯಿಂದ ಏನಾಗುತ್ತೆ, ಮ್ಯಾನ್ ಪವರ್ ಸಪ್ಲೈ ಆಗ್ತಾ ಹೋಗುತ್ತೆ. ಆ ತರ ಏಜೆನ್ಸಿಗೆ ಮ್ಯಾನ್ ಪವರ್ ಸಪ್ಲೈ ಮಾಡ್ತಕ್ಕಂಥವ್ರಿಗೂ ಸಹ ರಿವರ್ಸ್ ಚಾರ್ಜ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್, ಗೂಡ್ಸ್ ಟ್ರಾನ್ಸ್ಪೋರ್ಟ್ ಏಜೆನ್ಸೀಸ್. ಗೂಡ್ಸ್ ಟ್ರಾನ್ಸ್ಪೋರ್ಟ್ ಏಜೆನ್ಸೀಸ್ ಸಹ ನಿಮಗೆ ಇಲ್ಲಿ ರಿವರ್ಸ್ ಚಾರ್ಜ್ ಅಪ್ಲೈ ಆಗುತ್ತೆ. ನಾನ್ ರೆಸಿಡೆಂಟ್ ಸರ್ವಿಸ್ ಪ್ರೊವೈಡರ್. ಸೊ ನಾನ್ ರೆಸಿಡೆಂಟ್ ಸರ್ವಿಸ್ ಪ್ರೊವೈಡರ್ಸ್ ಯಾರಿದ್ದಾರೋ ಅವ್ರಿಗೂ ಸಹ ರಿವರ್ಸ್ ಚಾರ್ಜಸ್ ಅಪ್ಲೈ ಆಗುತ್ತೆ. ಎನಿ ಸರ್ವಿಸಸ್ ಇನ್ವಾಲ್ವಿಂಗ್ ಅಗ್ರಿಗೇಟರ್ಸ್. ಅಗ್ರಿಗೇಟರ್ಸ್ ನಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಯಾವುದೇ ರೀತಿ ಸರ್ವಿಸಸ್ ಇರಬಹುದು, ಅದಕ್ಕೆ ನಾವು ಯಾವ್ದು ಅಪ್ಲೈ ಮಾಡಬೇಕು ಅಂದ್ರೆ ರಿವರ್ಸ್ ಚಾರ್ಜ್ ಅಪ್ಲೈ ಆಗಬೇಕು. ಸೊ ದೀಸ್ ಆರ್ ದ ಇನ್ಫಾರ್ಮೇಶನ್ ವಿಚ್ ಇಸ್ ರಿಲೇಟಿಂಗ್ ಟು ರಿವರ್ಸ್ ಚಾರ್ಜ್. ಇಲ್ಲಿಗೆ ನಮ್ಮ GST ಆಕ್ಟ್ಸ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ರಿಲೇಟೆಡ್ ಆಗಿ ನಿಮ್ಗೆ ಏನಾದರೂ ಕ್ವೈರೀಸ್ ಇತ್ತು ಅಂತ ಹೇಳಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.